ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಂಜಲಿ, ಆ ಡಿಸೈನ್ ಅವ್ರು ಕೆಲವ್ರಿಗೂ ಬಂತು, ಅದನ್ನೆಲ್ಲ ಹುಷಾರಾಗಿತ್ತು. ಅಭಿ ಅಣ್ಣ ಹೊರಡೋಣವಾ? ಅಖಿಲ್, ಏನೋ ಕೇಳಿದೆ? ಮನೆಗೆ ಹೋಗೋಣವಾ ಅಂತ. ನಿಮ್ಮ ವರ್ಕ್ ಕಂಪ್ಲೀಟ್ ಆಗಿದೆಯಾ? ನಂದು ಅರ್ಧ ಆಗಿದೆ ಅಣ್ಣ, ಅಣ್ಣದು 90% ಆಗಿದೆ. ಹಾಂ, ಇಬ್ಬರದು ಪೂರ್ತಿಯಾಗಿ ಕಂಪ್ಲೀಟ್ ಆದ್ಮೇಲೆ ಮನೆಗೆ ಬನ್ನಿ. ನಾಳೆ ಬಂದು ಕಂಪ್ಲೀಟ್ ಮಾಡ್ತೀವಿ ಅಭಿ. ಹಾಗಲ್ಲ, ಇವತ್ತೇ ಮಾಡಬೇಕು. ಅಣ್ಣ, ನೈಟ್ ಪೂರ್ತಿ ಕೂತ್ಕೊಂಡ್ರು ವರ್ಕ್ ಕಂಪ್ಲೀಟ್ ಆಗಲ್ಲ ಅಣ್ಣ. ಕೂತ್ಕೊಂಡು ವರ್ಕ್ ಮಾಡಿ. ಅದು ಯಾಕೆ ಕಂಪ್ಲೀಟ್ ಆಗಲ್ಲ ಅಂತ ನಾನು ನೋಡ್ತೀನಿ. ನೀವು ಡಿಸೈನ್ ಫಿನಿಶ್ ಮಾಡಿದ್ಮೇಲೆ ಮನೆಗೆ ಬರಬೇಕು. ಓಕೆ? ವರ್ಕ್ ಫಿನಿಶ್ ಮಾಡ್ದೇ ಮನೆಗೇನಾದರೂ ಬರಬೇಕು. ಮೊದಲು ಫಿನಿಶ್ ಮಾಡಿ. ಬಾಯ್ ಸರ್. ಬಾಯ್ ಸರ್. ಬಾಯ್ ಸರ್. ಹಾಂ, ಬಾಯ್ ಬಾಯ್. ಸ್ಟಾಫ್ ಎಲ್ಲ ಮನೆಗೆ ಹೋದ್ರು, ನಾವು ಮಾತ್ರ ಇಲ್ಲೇ ಇದ್ದೀವಿ. ವರ್ಕ್ ಫಿನಿಶ್ ಮಾಡಿದ್ರೆ ಮನೆಗೆ ಬರಬೇಕು ಅಂತ ಅಣ್ಣ ವಾರ್ನ್ ಮಾಡಿದ್ದಾನೆ. ಈಗ ಏನು ಮಾಡೋದು? ಏನಾದರೂ ಮಾಡಿ ಕಂಪ್ಲೀಟ್ ಮಾಡೋಣವೋ, ಇಲ್ಲ ಅಂದ್ರೆ ಮನೇಲಿ ಮರ್ಯಾದೆ ಹೋಗುತ್ತೆ. ನಿನಗೇನಣ್ಣ, 90% ಕಂಪ್ಲೀಟ್ ಮಾಡಿದ್ಯಾ, ನಾನಿನ್ನು ಅರ್ಧದಲ್ಲೇ ಇದ್ದೀನಿ. ಬೆಳಗ್ಗೆವರೆಗೂ ಆಗ್ಬೋದು. ಹೀಗೆ ಕಾರಣ ಕೊಡ್ತಾ ಕೂತಿದ್ರೆ ನಿಜವಾಗ್ಲೂ ಬೆಳಗ್ಗೆ ಆಗುತ್ತೆ. ಬೇಗ ವರ್ಕ್ ಫಿನಿಶ್ ಮಾಡೋಣ ಬಾ. ಲೈ ಹಾರಿಕಾ, ಅನುಗೇನಾಯ್ತು ರೀ? ಜ್ವರ ಬಂದಿದೆ ರೀ. ಸಡನ್ನಾಗಿ ಫೀವರ್ ಯಾಕೆ ಬಂತು? ಸ್ಕೂಲಲ್ಲಿ ಕಾಂಪಿಟೇಷನ್ ಇಟ್ಟಿದ್ದಾರೆ ಡ್ಯಾಡಿ. ಅನು ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಆ ಟೆನ್ಷನ್ ಇಂದಾನೆ ಅನುಗೆ ಫೀವರ್ ಬಂತು ಡ್ಯಾಡಿ. ಏನ್ರಿ, ಅನು ಫೀವರ್ ಬಂದರೆ ನನಗೆ ಫೋನ್ ಮಾಡಿ ಹೇಳಬೇಕಲ್ವಾ? ಸ್ಕೂಲಿಂದ ಮನೆಗೆ ಬಂದಾಗಲೇ ನನಗೆ ಗೊತ್ತಾಗಿದ್ದು ರೀ. ನೀವು ಆಫೀಸಲ್ಲಿ ಬ್ಯುಸಿ ಆಗಿರ್ತೀರೇನೋ ಅಂತ ಹೇಳಲಿಲ್ಲ. ಅನುಗಿಂತ ಆಫೀಸಿನ ಹೆಚ್ಚಲ್ಲ ರೀ ನನಗೆ. ಮುಂಚೆನೇ ನನಗೊಂದು ಫೋನ್ ಮಾಡಿ ಹೇಳಬೇಕಿತ್ತು. ಡಾಕ್ಟರ್ನ ಮನೆಗೆ ಕರೆಸಿ ತೋರಿಸ್ದೆ ರೀ. ಟೆನ್ಷನ್ನಿಂದಾನೆ ಅನುಗೆ ಜ್ವರ ಬಂದಿದೆ ಅಂತ ಹೇಳಿದ್ರು. ಸಿರಪ್ ಕೊಟ್ರು. ಈಗ ಜ್ವರ ಸ್ವಲ್ಪ ಕಮ್ಮಿ ಆಗಿದೆ. ಪಾಪ ಮಮ್ಮಿ ಇಲ್ಲಿವರೆಗೂ ಅನುನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಂಡ್ರು ಡ್ಯಾಡಿ. ಮನೇಲಿ ಎಲ್ರಿಗಿಂತ ಜಾಸ್ತಿ ಮಮ್ಮಿನೇ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಆಗ್ಲೇ ಟೆನ್ಷನ್ ಮಾಡ್ಕೋಬೇಡ ಅಂತ ಅನುಗೆ ನಾನು ಹೇಳ್ದೆ ಡ್ಯಾಡಿ. ಅವಳ ಹೋಮ್ವರ್ಕ್ ಕೂಡ ನಾನೇ ಮಾಡ್ತಿದ್ದೀನಿ. ಈಗ ಹೇಗಿದೆಯಾ ಕಂದ? ಭಯ ಆಗ್ತಿದೆ ಡ್ಯಾಡಿ. ನಿನಗೇನೂ ಆಗಲ್ಲಮ್ಮ, ನಾವೆಲ್ಲರೂ ಇದೀವಲ್ವಾ, ಟೆನ್ಷನ್ ಮಾಡ್ಕೋಬೇಡ. ನೀವು ಟೆನ್ಷನ್ ಮಾಡ್ಕೋಬೇಡ್ರಿ. ಅನುನ ನಾನು ಹುಷಾರಾಗಿ ನೋಡ್ಕೋತೀನಿ. ನೀವು ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ.
ಅಭಿ ಆಗ್ಲೇ ಬಂದ. ಇವರು ಅಖಿಲ್ ಯಾಕೆ ಇನ್ನೂ ಮನೆಗೆ ಬಂದಿಲ್ಲ? ಫೋನ್ ಮಾಡಿದ್ರೆ ಕಟ್ ಮಾಡ್ತಿದ್ದಾರೆ. ಏನಾಗಿರ್ಬೋದು? ಲೇ ಹಾರಿಕಾ 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 ಹಾರಿಕಾ, ಲೇ 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 ಏನ್ ಮಾಡ್ತಿದ್ಯೆ? ನಿದ್ದೆ ಬರ್ತಿದೆ ಆಂಟಿ, ಮಲ್ಕೋತಿದ್ದೀನಿ. ಅಖಿಲ್ ಬರಕ್ ಮುಂಚೆನೆ ನಿದ್ದೆ ಮಾಡ್ಬಿಡ್ತೀಯಾ? ಅವ್ನ್ ಯಾವಾಗ ಬರ್ತಾನೋ ಏನೋ, ಅಲ್ಲಿವರೆಗೂ ಎದ್ದಿರೋದಕ್ ನನ್ ಕೈಲಾಗಲ್ಲ. ಹಾಗೆ ಹೇಳ್ಬಾರ್ದು ಕಣೆ. ನೋಡು, ಅಖಿಲ್ ಏನಾದ್ರೂ ಬಂದ್ ನೋಡಿದ್ರೆ ಬೇಜಾರ್ ಮಾಡ್ಕೋತಾನೆ. ಮತ್ ಏನ್ ಮಾಡ್ಲಿ ಆಂಟಿ, ನಿದ್ದೆನ್ ಹೇಗ್ ತಡಿಯೋದು? ಅಖಿಲ್ ಬರೋವರೆಗೂ ನಾವಿಬ್ರು ಹರಟೆ ಹೊಡಿಯೋಣ. ಈಗೇನ್ ಹರಟೆ ಹೊಡಿಯೋದು ಆಂಟಿ, ಬೋರ್ ಆಗುತ್ತೆ. ಹೋಗ್ಲಿ, ಕತೆ ಕವಿತೆ ಹೇಳ್ಕೊಳ್ಳೋಣ. ನನಗ್ ಅವೆಲ್ಲ ಬರಲ್ಲ. ಇಲ್ಲಿ ನೋಡು, ನನಗ್ ಬರುತ್ತಲ್ವಾ, ನಾನ್ ಹೇಳ್ತೀನಿ. ಕತೆ ಹೇಳ್ತೀಯಾ ಇಲ್ಲ ಕವಿತೆ ಹೇಳ್ತೀಯಾ? ಕವಿತೆ ಹೇಳ್ತೀನಿ. ಓಹ್, ನೀನು ಕವಯಿತ್ರಿನಾ? ಹೌದು ಕಣೆ. ಆಗ ನಿಮ್ ಅಂಕಲ್ಗೆ ದಿನಾಗ್ಲೂ ಒಂದ್ ಕವಿತೆ ಬರ್ದು ಹೇಳ್ತಿದ್ದೆ. ಅದಕ್ಕೆ ನಾ ಅಂಕಲ್ ಮೇಲಕ್ ಹೋಗಿದ್ದು. ಏನೇ ಹೀಯಾಳಿಸ್ತಾ ಇದ್ಯಾ? ಸಾರಿ ಸಾರಿ ಸಾರಿ, ಕವಿತೆ ಹೇಳು, ಕವಿತೆ ಕವಿತೆ. ಕಾಗೆ ಇರುತ್ತೆ ಕಪ್ಪಗೆ, ಕೊಕ್ಕರೆ ಇರುತ್ತೆ ಬೆಳ್ಳಗೆ, ಗಿಳಿ ಇರುತ್ತೆ ಹಸಿರಾಗಿ, ಕೋಳಿ ಇಡುತ್ತೆ ಮೊಟ್ಟೆ, ಹಸು ಹಾಕುತ್ತೆ ಕರು, ಎಮ್ಮೆನು ಹಾಕುತ್ತೆ ಕರು, ಕತ್ತೆಗಿರುತ್ತೆ 4 ಕಾಲು, ಕುದುರೆಗಿರುತ್ತೆ 4 ಕಾಲು. ಇದೇನಿದು ಹೀಗ್ ಬಿದ್ಬಿಟ್ಲಲ್ಲ? ಓ, ಹಾರಿಕಾ ಹಾರಿಕಾ ನಿದ್ದೆ ಮಾಡ್ಬಿಟ್ಲು. ಏನೋ, ಇವಳನ್ನ ನೋಡ್ತಿದ್ರೆ ನನಗೂ ನಿದ್ದೆ ಬರ್ತಿದೆ. ಏನ್ರಿ, ಯಾಕಿಷ್ಟು ಸುಸ್ತಾಗಿದ್ದೀರಾ? ಆಫೀಸಲ್ಲಿ ತುಂಬಾ ವರ್ಕ್ ಇತ್ತು ಪಾವನಿ. ಅದ್ ಸರಿ, ನೀನ್ಯಾಕಿನ್ನೂ ಮಲಗಿಲ್ಲ? ನಿಮ್ಗೋಸ್ಕರನೇ ಕಾಯ್ತಿದ್ದೆ ರೀ. ಇಬ್ರು ಫ್ರೆಶ್ ಆಗಿ ಬನ್ನಿ, ಊಟ ಬಡಿಸ್ತೀನಿ. ಇಲ್ಲ ಅದಕ್ಕೆ ಆಫೀಸ್ನಲ್ಲಿ ತಿನ್ಕೊಂಡು ಬಂದ್ವಿ. ಹಾಗಿದ್ರೆ ಸರಿ, ನೀವು ಬನ್ನಿ. ಅಣ್ಣಂಗೋಸ್ಕರ ಅದಕ್ಕೆ ಎದ್ದಿದ್ರು, ನನಗೋಸ್ಕರ ಹಾರಿಕಾ ಇದ್ದಿರ್ತಾಳೋ ಇಲ್ವೋ?
ಮಳೆ 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 ಬರ್ತಿದೆ, ಮಳೆ ಯಾಕೆ ಹೀಗ್ ಮಾಡ್ದೆ? ನಾನು ಆಫೀಸ್ನಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಮನೆಗೆ ಬಂದ್ರೆ ನನಗೋಸ್ಕರ ಕಾಯ್ದೆ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಿದ್ದೀರಾ? ನನಗೆ ಊಟ ಬಡಿಸ್ಬೇಕು ಅಂತಾನು ಗೊತ್ತಿಲ್ವಾ ನಿಮ್ಗೆ? ನಾನು ಎದ್ದಿರ್ಬೇಕು ಅಂತಾನೆ ಅನ್ಕೊಂಡಿದ್ದೆ ಅಖಿಲ್, ಆದ್ರೆ ಆಂಟಿನೇ ನನಗೆ ನಿದ್ದೆ ಬರ್ಸಿದ್ದು. ಲೇ, ಏನ್ ಹೇಳ್ತಿದ್ಯೆ? ನೀನ್ ನಿದ್ದೆ ಮಾಡ್ತೀನಿ ಅಂದಾಗ ನಾನೇ ಅಲ್ವೇನೆ ಎದ್ದಿರ್ಬೇಕು ಅಂತ ಹೇಳಿದ್ದು? ಕವಿತೆಗಳನ್ನೆಲ್ಲ ಹೇಳಿದ್ನಲ್ಲೇ. ಹಾ, ಅದ್ರಿಂದಾನೆ ನಾನ್ ತಲೆ ಸುತ್ತ ಬಿದ್ದಿದ್ದು. ನೀನ್ ಮಲ್ಕೊಂಡೆ, ನಾನು ಮಲ್ಕೊಂಡೆ. ದೊಡ್ಡ ಕಳ್ರು ಇಬ್ರು ಸೇರ್ಕೊಂಡು ಸುಳ್ಳು ಹೇಳ್ತಿದ್ದೀರಾ? ನಿಮ್ಗೆ ಏನ್ ಮಾಡಿದ್ರು ಪಾಪ ಬರಲ್ಲ ಕಣೆ. ನೀನ್ ಮಾಡಿದ ತಪ್ಪಿಗೆ ನಾನು ಭಾಸ್ಕರಣ್ಣ ಶಿಕ್ಷೆ ಅನುಭವಿಸ್ತಿದ್ದೀವಿ. ಮಾವ ಬದುಕಿದಿದ್ರೆ ನೀನ್ ಹಿಂಗ್ ಮಾಡ್ತಿದ್ಯಾತೆ? ಅವ್ರಿಗೋಸ್ಕರ ಕಾಯ್ತಿದೆ ಅಲ್ವಾ? ಹ್ಞೂ ಕಣೋ ಚಿಕ್ಕೋನೆ, ಈಗ್ಲೂ ಯಾರಾದ್ರೂ ಒಬ್ಬ ಮಾವ ಬರ್ತಾನೇನೋ ಅಂತ ಕಾಯ್ತಾನೇ ಇದ್ದೀನಿ ಕಣೋ. ನಿನಗೆ ಈ ಜನ್ಮದಲ್ಲಿ ಮತ್ತೆ ಮದ್ವೆ ಆಗಲ್ಲ ಕಣೆ. ನೀವು ಮಾಡಿದ ತಪ್ಪಿಗೆ ನಿಮಗೆ ಏನಾದ್ರೂ ಒಂದು ಶಿಕ್ಷೆ ಕೊಡ್ಬೇಕು. ಇಬ್ರು ಹೋಗಿ ಗೋಡೆ ಕುರ್ಚಿಯಾಗಿ ಕೂತ್ಕೊಳ್ಳಿ. ಅಮ್ಮ, ಗೋಡೆ ಕುರ್ಚಿನ ಈ ಟೈಮಲ್ಲ? ಏನೋ ಚಿಕ್ಕೋನೆ ಇದು. ಅಖಿಲ್, ಗೋಡೆ ಕುರ್ಚಿ ಆಗ್ತಿರೇ ಇಲ್ಲ. ಮಾಡ್ತೀವಿ. ನಾನು ಮತ್ತೆ ಬರೋವರೆಗೂ ಹೀಗೆ ಕೂತಿರ್ಬೇಕು. ಕದಲಿದ್ರೆ ಇದಕ್ಕಿಂತ ಕೆಟ್ಟ ಪನಿಷ್ಮೆಂಟ್ ಕೊಡ್ತೀನಿ. ಅಪ್ಪ, ಕಾಲ್ ನೋವ್ತಿದೆ ಅಖಿಲ್. ನನ್ನನ್ ಬಿಟ್ರೆ ನನ್ ರೂಮ್ಗೆ ಹೋಗಿ ರೆಸ್ಟ್ ತಗೋತೀನಿ ಕಣೋ ಚಿಕ್ಕೋನೆ. ಪ್ಲೀಸ್ ಕಣೋ. ಲೋ, ಈ ಅತ್ತೆ ಮೇಲೆ ಸ್ವಲ್ಪ ಕನಿಕರ ತೋರ್ಸೋ ಪ್ಲೀಸ್ ಕಣೋ. ಸರಿ, ನೀನು ಹೋಗು. ಅಮ್ಮ ಅಮ್ಮ ಆಂಟಿ, ನೋಡು, ನನಗೆ ವರ್ಕ್ ಇದೆ. ನೀನು ಡಿಸ್ಟರ್ಬ್ ಮಾಡದೆ ಸೈಲೆಂಟ್ ಆಗಿ ನಿದ್ದೆ ಮಾಡು. ಸರಿ ಸರಿ. ಹೊಸವ್ರೆ, ಸಂಜೆಯಿಂದ ನೀವೇ ನೋಡ್ಕೊಳ್ತಾ ಇದ್ದೀರಾ. ನೀವು ಹೋಗಿ ರೆಸ್ಟ್ ಮಾಡಿ, ನಾನು ನೋಡ್ಕೊಳ್ತೀನಿ. ಅನು ಹೀಗಿದ್ರೆ ನನಗೆ ಹೇಗ್ರಿ ನಿದ್ದೆ ಬರುತ್ತೆ? ಅನುಗೆ ಇವಾಗ ಬೆಟರ್ ಆಗಿದೆ, ಏನೂ ಆಗಲ್ಲ. ನೀವು ಹೋಗಿ ರೆಸ್ಟ್ ಮಾಡಿ, ನಾನು ನೋಡ್ಕೊಳ್ತೀನಿ. ಇಲ್ಲ ರೀ, ಬೆಳಗ್ಗೆ ತನಕ ಎಚ್ಚರ ಆಗಿದ್ದು ಅನುನ ಹುಷಾರಾಗಿ ನೋಡ್ಕೋಬೇಕು. ಅದಕ್ಕೆ ತಂದೆಯಾಗಿ ನಾನಿದ್ದೀನಲ್ಲ ರೀ. ಅನುಗೆ ನೀವು ತಂದೆ ಆದ್ರೆ ನನ್ನ ತಾಯಿ ಅಲ್ವಾ? ಸಾರಿ, ನನ್ನ ಉದ್ದೇಶ ಅದಲ್ಲ. ನೀವು ರಿಲ್ಯಾಕ್ಸ್ ಆಗಿ, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಬೆಳಗ್ಗೆಯಿಂದ ಆಫೀಸಲ್ಲಿ ದುಡಿದು ಸುಸ್ತಾಗಿರ್ತೀರಾ, ನೀವು ಹೋಗಿ ರೆಸ್ಟ್ ಮಾಡಿ. ನೀವು ಬೆಳಗ್ಗೆಯಿಂದ ಮನೆ ಕೆಲಸ, ಮಕ್ಕಳು ನೋಡ್ಕೊಳ್ಳೋದು, ತುಂಬ ಸುಸ್ತಾಗಿರ್ತೀರಾ. ಹೋಗಿ ರೆಸ್ಟ್ ಮಾಡಿ. ಮನೆ ಕೆಲಸ, ಮಕ್ಕಳು ಕೆಲಸ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ರೀ. ಇನ್ನು 4 ಗಂಟೆ ಆದ್ಮೇಲೆ ಮತ್ತೆ ಅನುಗೆ ಸಿರಪ್ ಕೊಡಬೇಕು. ಅಲ್ಲಿವರೆಗೂ ಎದ್ದಿರ್ಬೇಕು. ಅದ್ರ ಜೊತೆ ಆಗಾಗ ಈ ಒದ್ದೆ ಬಟ್ಟೆನೂ ಬದಲಾಯಿಸ್ತಿರ್ಬೇಕು. ನಾನ್ ನೋಡ್ಕೋತೀನಿ, ನೀವು ನಿದ್ದೆ ಮಾಡಿ. ಏನಂದ್ರೆ ಅಲ್ಲಿ ಮಲ್ಕೊಳ್ಳಿ. ಪರವಾಗಿಲ್ಲ, ಇಲ್ಲೇ ಮಲ್ಕೊಳ್ತೇನೆ.
ನೀವು ನಿದ್ದೆ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವಿನ್ನೂ ಎಚ್ಚರವಾಗೇ ಇದ್ದೀರಾ? ಇಲ್ಲ ರೀ, ಜಸ್ಟ್ ಇವಾಗ ತಾನೇ ಎಚ್ಚರ ಆಯಿತು. ಅನುನ ನಾನು ನೋಡ್ಕೋತೀನಿ ಅಂತ ಹೇಳಿದ್ನಲ್ಲ ರೀ. ಸಿರಪ್ ಕೊಡಬೇಕು ಅಂತ ನೆನಪಾಗಿ ಎಚ್ಚರ ಆಗೋಯ್ತಾ? ನೀವು ಚೆನ್ನಾಗಿ ನಿದ್ದೆ ಮಾಡಿ. ಅನು ಜ್ವರ ಕೂಡ ಕಡಿಮೆ ಆಯ್ತು. ಅನುಗಿಗೆ ಹೇಗಿದೆ ವಸು? ಜ್ವರ ಕಮ್ಮಿ ಆಯ್ತು ಅತ್ತೆ. ಹೇಗಿದ್ಯಮ್ಮ ಅನು? ಓಕೆ ದೊಡ್ಡಮ್ಮ. ಆ ದೇವ್ರ ದಯೆಯಿಂದ ನಿನಗೆ ಬೇಗ ಜ್ವರ ಕಮ್ಮಿ ಆಗಿದೆ. ದೇವ್ರ ದಯದಿಂದ ಅಲ್ಲಮ್ಮ, ಹೊಸೂರಿಂದ ಅನುಗೆ ಜ್ವರ ಕಮ್ಮಿಯಾಗಿದೆ. ಪಾಪ ಅವ್ರು ನೈಟ್ ಪೂರ್ತಿ ನಿದ್ದೆ ಮಾಡ್ದೇನೆ ಅನು ನೋಡ್ಕೊಂಡಿದ್ದಾರೆ. ನಾನು ನೋಡ್ಕೊಳ್ತೀನಂದ್ರೂ ಕೂಡ ಅವ್ರು ಕೇಳಿಲ್ಲ. ಅವ್ರು ನಿಜವಾಗ್ಲೂ ಗ್ರೇಟ್ ಅಮ್ಮ. ಏನ್ ಮಾತಾಡ್ತಿದ್ದೀರಾ? ನನ್ನ ಮಗಳಿಗೋಸ್ಕರ ನಾನು ಅಷ್ಟು ಮಾಡಲ್ವಾ? ಅನು ರಾತ್ರಿಯಿಂದ ಏನೂ ತಿಂದಿಲ್ಲ, ಸುಸ್ತಾಗಿದ್ದಾಳೆ. ಬಿಸಿ ಬಿಸಿ ಹಾಲು ಕೊಟ್ಟು ತಿನ್ನಕ್ಕೇನಾದ್ರೂ ಕೊಡಬೇಕು, ಆಗ್ಲೇ ಸುಸ್ತು ಕಮ್ಮಿ ಆಗೋದು. ನಾನು ಹೋಗಿ ಹಾಲು ತಗೊಂಡು ಬರ್ತೀನಿ ಅತ್ತೆ. ನಿಮ್ಗೆ ವಸು ಅಂತ ಒಳ್ಳೆ ಅಮ್ಮ ಸಿಕ್ಕಿರೋದು ನಿಮ್ಮ ಅದೃಷ್ಟ. ಇನ್ ಮುಂದೆ ನನಗಿನ್ಯಾವ ಭಯನೂ ಇಲ್ಲ.